ಜೈ ಶ್ರೀ ಗುರುದೇವ್. ನಾನು ಡಾಕ್ಟರ್ ಚಿರಾಗ್ ಕೆಸಿ, ಶ್ವಾಸಕೋಶ ವೈದ್ಯಶಾಸ್ತ್ರ ವಿಭಾಗದಲ್ಲಿ ಆದಿಚುಂಚನಗಿರಿ ಹಾಸ್ಪಿಟಲ್ ಬೆಳ್ಳೂರು ಕ್ರಾಸಿನಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಾವು ಇಂದು ಕಾಮನ್ ಕೋಲ್ಡ್ ಅಂದರೆ ಸಾಮಾನ್ಯ ಶೀತ ಮತ್ತು ಅಲರ್ಜಿಯ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ. ತುಂಬ ಜನರಿಗೆ ಅಲರ್ಜಿ ಅಥವಾ ಕಾಮನ್ ಕೋಲ್ಡ್ ಎರಡೂ ಒಂದೇ ಅನ್ಕೋತಾರೆ. ಆದರೆ ಕೆಲವೊಬ್ಬರಿಗೆ ಈ ಕಾಮನ್ ಕೋಲ್ಡ್ ರಿಪೀಟೆಡ್ ಆಗಿ ಆಗ್ತಾ ಇತ್ತು ಅಂತ ಹೇಳಿದ್ರೆ ಅದು ಅಲರ್ಜಿಯಾಗಿ ಇರೋ ಚಾನ್ಸಸ್ ಕೂಡ ಇರುತ್ತೆ. ಆದ್ದರಿಂದ ನಾವು ಇಂದು ಇವೆರಡರ ಮಧ್ಯನ ವ್ಯತ್ಯಾಸ ತಿಳಿದುಕೊಳ್ಳೋಣ. ಸೊ ಮೊದಲು ಕಾಮನ್ ಕೋಲ್ಡ್ ಅಂದರೆ ಸಾಮಾನ್ಯ ಶೀತ ಯಾವ ಥರ ಇರುತ್ತೆ ಅಂದರೆ ಯೂಶ್ವಲಿ ಮೂಗು ಸೋರೋದು, ಗಂಟ್ಲು ನೋವು ಬರೋದು, ಕಣ್ಣಲ್ಲಿ ನೀರು ಬರೋದು, ಈ ಥರ. ಇದ್ರ ಜೊತೆಗೆ ಜ್ವರ ಕೂಡ ಇರುತ್ತೆ. ಇದು ವರ್ಷದಲ್ಲಿ 1 ಬಾರಿ 2 ಬಾರಿ ಬರುತ್ತೆ. ಯಾವಾಗ ಅಂತ ಹೇಳಿದ್ರೆ ಕಾಮನ್ ಆಗಿ ವೈರಸ್ಗಳಿಂದ ಆಗುತ್ತೆ. ಸೊ ಯೂಶ್ವಲಿ ವೈರಸ್ ನಾವು ಇನ್ನೇಲ್ ಮಾಡಿದಾಗ ಅಥವಾ ಬಾಡಿ ಅಟ್ಯಾಕ್ ಮಾಡಿದಾಗ ಬಾಡಿದು ನಮ್ಮದು ರೋಗ ನಿರೋಧಕ ಶಕ್ತಿ ಅಂತ ಕರಿತೀವಲ್ಲ, ಇಮ್ಯುನಿಟಿ ಪವರ್, ಅದು ಆ ವೈರಸ್ನ ಫೈಟ್ ಮಾಡೋಕ್ಕೆ ನೋಡುತ್ತೆ. ಸೊ ಫೈಟ್ ಮಾಡೋಕ್ಕೆ ನೋಡಿದಾಗ ಇದು ನಮ್ಗೆ ಈ ಥರ ಈ ಜ್ವರದ ಸಿಂಪ್ಟಮ್ಸು, ಗಂಟ್ಲು ನೋವು ಸಿಂಪ್ಟಮ್ಸು ಈ ಥರ ಬರ್ಬೋದು. ಆದರೆ ಅಲರ್ಜಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲರ್ಜಿ ಅದು ಇನ್ಫೆಕ್ಷನ್ ಅಲ್ಲ. ಅಲರ್ಜಿ ಕೆಲವೊಂದು ಪದಾರ್ಥಗಳು ಬಾಡಿಗೆ ಒಪ್ಕೊಳ್ದಲೆ ಬಾಡಿ ಅದ್ರ ಮೇಲೆ ರಿಯಾಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಾವು ಇದನ್ನ ಅಲರ್ಜಿ ಅಂತ ಕರಿತೀವಿ. ಸೊ ಯಾವ್ದ್ಯಾವುದು ಯೂಶ್ವಲಿ ಕಾಮನ್ ಆಗಿ ಅಂತ ಕೇಳಿದ್ರೆ ಪೋಲನ್ಸ್ ಅಂತ ಕರಿತೀವಿ. ಪ್ರಾಣುಗಳು, ಹೂವು ಬಿಡತ್ತೀವಲ್ಲ, ಆ ಹೂವಿಂದು ಪೋಲನ್ಸ್ಗೆ ಮತ್ತು ಫಂಗಸ್ಗಳಿಗೆ, ಕೆಲವೊಬ್ಬರಿಗೆ ಯಾವ್ದಾದ್ರು ಫುಡ್ ಐಟಮ್ಸಿಂದ ಆಗ್ಬೋದು, ಕೆಲವೊಬ್ಬರಿಗೆ ಕೋಲ್ಡ್ ಡ್ರಿಂಕ್ಸ್ ಕುಡಿದ್ರೆ, ಜ್ಯೂಸ್ ಕುಡಿದ್ರೆ, ಐಸ್ ಕ್ರೀಮ್ ತಿಂದರೆ ಕೂಡ ಆಗ್ಬೋದು. ಇದ್ರ ಜೊತೆ ಬೇರೆ ಬೇರೆ ಅಲರ್ಜನ್ಸ್ ತುಂಬ, ಕೆಲವೊಬ್ಬರಿಗೆ ಫುಡ್ ಅಲರ್ಜಿ ಇದೆ. ಸೊ ನಾವು ಬಾಡಿಲಿ ಯಾವ ಅಲರ್ಜನ್ ಇದೆ ಅಂದರೆ ಬಾಡಿ ಯಾವ್ದು ಅಲರ್ಜಿಗೆ ರಿಯಾಕ್ಟ್ ಮಾಡ್ತಾ ಇದೆ ಅಂತ ಕಂಡಿಡ್ಕೊಂತು ಅಂತ ಹೇಳಿದ್ರೆ ನಮಗೆ ಈಸಿ ಆಗುತ್ತೆ. ಸೊ ಯಾವ ಅಲರ್ಜಿ ಅಂತ ಕಂಡಿಡ್ಕೊಳ್ಳೋಕ್ಕೆ ನಮ್ಮ ಆದಿಚುಂಚನಗಿರಿ ಹಾಸ್ಪಿಟಲ್ಲಿ ಅಲರ್ಜಿ ಅಸ್ತಮಾ ಕ್ಲಿನಿಕ್ ಅಂತ ನಾವು ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಸ್ಕಿನ್ ಪ್ರಿಕ್ ಟೆಸ್ಟ್ ಅಂತ ಕರಿತೀವಿ. ಸೊ ಇವಾಗ ಕಾಮನ್ ಆಗಿ ಯಾವ ಅಲರ್ಜನ್ಸ್ ಇರುತ್ತೆ ನಾವು ಅದು ಚರ್ಮದ ಮೇಲೆ ಹಾಕಿ ನೋಡ್ತೀವಿ. ಸೊ ಯಾವುದಕ್ಕೆ ಅಲರ್ಜನ್ ಇದೆ ಅದು ರಿಯಾಕ್ಟ್ ಮಾಡಿದ್ರೆ ನಮಗೆ ಈ ವ್ಯಕ್ತಿಗೆ ಈ ಅಲರ್ಜಿ ಇದೆ ಅಂತ ಗೊತ್ತಾಗುತ್ತೆ. ಸೊ ಯಾವುದಕ್ಕೆ ಅಲರ್ಜಿ ಇದೆ ಅಂತ ಕಂಡಿಡ್ಕೊಂಡ್ರೆ ಅದಕ್ಕೆ ಇಮ್ಯುನೊಥೆರಪಿ ಅಂತ ಟ್ರೀಟ್ಮೆಂಟ್ ಇದೆ, ಫರ್ದರ್ ನೋಡ್ಬೋದು. ಸೊ ಕಾಮನ್ ಕೋಲ್ಡ್ ಅಂತ ಹೇಳಿದ್ರೆ ಸಾಮಾನ್ಯ ಶೀತ ಒಂದು ಇನ್ಫೆಕ್ಷನ್ನು, ಅಲರ್ಜಿ ಅನ್ನೋದು ಒಂದು ನಾವು ರಿಯಾಕ್ಷನ್ ಅಂತ ಕರಿತೀವಿ, ಬಾಡಿ ಮಾಡೋ ರಿಯಾಕ್ಷನ್. ಸೊ ಕಾಮನ್ ಕೋಲ್ಡ್ ಯೂಶ್ವಲಿ ಯಾವಾಗಲೂ ವರ್ಷದಲ್ಲಿ 1-2 ಬಾರಿ ಬರುತ್ತೆ, 5-10 ದಿನ ಇರುತ್ತೆ, ಹೋಗುತ್ತೆ. ಬಟ್ ಅಲರ್ಜಿ ಏನಂತ ಹೇಳಿದ್ರೆ ಪದೇ ಪದೇ ಬರ್ತಾ ಇರುತ್ತೆ. ಇವಾಗ ಚಳಿಗಾಲ ಸ್ಟಾರ್ಟ್ ಆಯಿತು ಅಂದರೆ ತಿಂಗ್ಳಿಗೊಂದ್ಸಲಿ ಇದೆ ಪದೇ ಈ ಥರ ಬರ್ತಾ ಇರೋದು. ಈವನ್ ಹಂಗೆ ಚಳಿಗಾಲ ಸ್ಟಾರ್ಟ್ ಆಯಿತು ಅಂದರೂ ಆಗೋದು, ಈ ಥರ ಆಗ್ತಾ ಇರುತ್ತೆ. ಸೊ ಪದೇ ಬರ್ತಾ ಇತ್ತು ಅಂತ ಹೇಳಿದ್ರೆ ಅದು ಯೂಶ್ವಲಿ ಅಲರ್ಜಿ ಇರೋ ಚಾನ್ಸಸ್ ಇರುತ್ತೆ. ನಾವು ಯಾವ ಅಲರ್ಜಿ ಅಂತ ತಿಳ್ಕೊಂಡ್ವಿ ಅಂತ ಹೇಳಿದ್ರೆ ನಮಗೆ ಟ್ರೀಟ್ಮೆಂಟ್ ಈಸಿ ಆಗುತ್ತೆ. ಕಾಮನ್ ಕೋಲ್ಡ್ ಬರುತ್ತೆ, ಹೋಗುತ್ತೆ. ಅಲರ್ಜಿ ಪದೇ ಬರ್ತಾ ಇರುತ್ತೆ. ಸೊ ನಾವು ಪೇಷಂಟ್ಸ್ ಇದ್ರ ಬಗ್ಗೆ ತುಂಬ ಗಮನ ಇಟ್ಟು, ಸೊ ನಾವು ಯಾವುದಕ್ಕೆ ಅಲರ್ಜಿ ಏನಾದ್ರು ಇದೆಯಾ ನನಗೆ ಅಂತ ಕಂಡಿಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಆಸ್ಪತ್ರೆ ವಿಸಿಟ್ ಮಾಡಿ ಎಲ್ಲ ಟೆಸ್ಟ್ಗಳು ಅವೈಲೇಬಲ್ ಇದೆ. ಟೆಸ್ಟಲ್ಲಿ ನಮಗೆ ಗೊತ್ತಾಗುತ್ತೆ ಕಾಮನ್ ಕೋಲ್ಡಾ ಇಲ್ಲ ನಿಮಗೆ ಅಲರ್ಜಿ ಸ್ಟಾರ್ಟ್ ಆಗಿದೆಯಾ ಅಂತ. ಸೊ ಅಲರ್ಜಿ ಇತ್ತು ಅಂತ ಹೇಳಿದ್ರೆ ಟ್ರೀಟ್ಮೆಂಟ್ ಕೂಡ ಅವೈಲೇಬಲ್ ಇದೆ. ನಿಯಮಿತವಾಗಿ ಆ ಟ್ರೀಟ್ಮೆಂಟ್ ತೊಗೊಂತು ಅಂತ ಹೇಳಿದ್ರೆ ನಿಮ್ಗೆ ಇದು ಬರೋದು ರಿಕರೆನ್ಸ್ ಎಲ್ಲ ಕಮ್ಮಿ ಆಗ್ತಾ ಇರುತ್ತೆ. ಧನ್ಯವಾದಗಳು. ಆರೋಗ್ಯ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಗಾಗಿ ಆದಿಚುಂಚನಗಿರಿ ಹಾಸ್ಪಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ತಪ್ಪದೇ ಫಾಲೋ ಮಾಡಿ.